ದೇವರ ಕೋಣೆಯಲ್ಲಿ ಈ 30 ವಸ್ತುಗಳನ್ನಿಟ್ಟರೆ ಬೀದಿಗೆ ಬರೋದು ಗ್ಯಾರಂಟಿ. ಪೂಜಾ ಮನೆಯಲ್ಲಿ ಇಡಬಾರದ 30 ವಸ್ತುಗಳು. ನಾವು ಕೆಲವೊಮ್ಮೆ ತಿಳಿದೋ ತಿಳಿಯದೆಯೋ ಎಲ್ಲ ವಸ್ತುಗಳನ್ನು ಪೂಜೆ ಕೋಣೆ ಅಥವಾ ದೇವರ ಕೋಣೆಯಲ್ಲಿ ಇಟ್ಟು ಬಿಡುತ್ತೇವೆ. ಆದರೆ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡಬಾರದು ಎಂಬುದು ನಿಮಗೆ ತಿಳಿದಿದೆಯೇ? ದೇವರ ಕೋಣೆಯಲ್ಲಿ ನಾವು ಮರೆತು ಈ 30 ವಸ್ತುಗಳನ್ನು ಇಡಲೇಬಾರದು ಎನ್ನುತ್ತೆ ಶಾಸ್ತ್ರ. ಮಹಾಭಾರತ ಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ಜಗನ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಸ್ತ್ರೀ ಪುರುಷ ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಿಂದ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9845064947. ಆರಾಧನೆಯ ಮನೆ ಮತ್ತು ದೇವರ ಕೋಣೆಯು ಅತ್ಯಂತ ಪವಿತ್ರ ಮತ್ತು ಮಹತ್ವದ್ದಾಗಿದೆ. ಇಡೀ ಮನೆಯು ಪೂಜೆ ಮಾಡುವ ದೇವರ ಕೋಣೆಯನ್ನು ಪವಿತ್ರವಾಗಿಟ್ಟುಕೊಳ್ಳಲು ಬಯಸುತ್ತದೆ. ವಾಸ್ತು ಪ್ರಕಾರ ಪೂಜಾ ಸ್ಥಳವನ್ನು ಹೊಂದಿರುವುದು ಅವಶ್ಯ. ನಿಯಮಗಳ ಪ್ರಕಾರ ವಿಗ್ರಹಗಳು, ಪೂಜಾ ಸಾಮಗ್ರಿಗಳು ಅಥವಾ ಇತರ ವಸ್ತುಗಳನ್ನು ಇಡಬೇಕು ಎಂದು ಹೇಳಲಾಗುತ್ತದೆ. ಹಾಗೆ ಇನ್ನು ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಎಂದು ಹೇಳಲಾಗುತ್ತದೆ. ದೇವರ ಕೋಣೆಯಿಂದ ಈ 30 ವಸ್ತುಗಳನ್ನು ಹೊರಹಾಕಬೇಕಂತೆ. ಇಲ್ಲವಾದರೆ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಈ 30 ವಸ್ತುಗಳನ್ನು ತಕ್ಷಣವೇ ದೇವರ ಕೋಣೆಯಿಂದ ಹೊರಹಾಕಿ. ಮುರಿದ ಅಥವಾ ತುಂಡಾದ ವಿಗ್ರಹ, ಒಡೆದ ವಿಗ್ರಹ ಅಥವಾ ತುಂಡಾದ ವಿಗ್ರಹವನ್ನು ಮತ್ತು ಚಿತ್ರವನ್ನು ಪೂಜೆ ಮಾಡುವ ದೇವರ ಕೋಣೆಯಲ್ಲಿ ಇರಿಸಿದರೆ ತಕ್ಷಣ ಅದನ್ನು ತೆಗೆದುಹಾಕಿ. ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ಮುರಿದ ದೇವರ ವಿಗ್ರಹವು ನಕಾರಾತ್ಮಕತೆಯನ್ನು ಹರಡುತ್ತದೆ. ಈ ಕಾರಣದಿಂದ ಮುರಿದ ವಿಗ್ರಹ ಮತ್ತು ಫೋಟೋಗಳನ್ನು ದೇವರ ಮನೆಯಲ್ಲಿ ಇಡಬಾರದು. ಬೆಸಸಂಖ್ಯೆಯ ವಿಗ್ರಹಗಳು. ಬೆಸಸಂಖ್ಯೆಯ ಗಣೇಶನ ವಿಗ್ರಹಗಳನ್ನು ಪೂಜಾ ಕೋಣೆಯಲ್ಲಿ ಇರಿಸಿದರೆ ತಕ್ಷಣ ಅವುಗಳನ್ನು ತೆಗೆದುಹಾಕಿ. ಹೆಚ್ಚು ವಿಗ್ರಹಗಳನ್ನು ಬೆಸಸಂಖ್ಯೆಯಲ್ಲಿ ಇಡುವುದರಿಂದ ಮಾಡುವ ಕೆಲಸ ಕೆಡುಕುಗಳು ಎದುರಾಗುತ್ತದೆ. ರೌದ್ರ ರೂಪದ ಚಿತ್ರ. ಯಾವುದೇ ದೇವತೆ ಅಥವಾ ದೇವರ ರೌದ್ರ ರೂಪದ ಚಿತ್ರವನ್ನು ಮನೆಯಲ್ಲಿ ಇಡಬಾರದು ಅಥವಾ ಪೂಜಾ ಕೋಣೆಯಲ್ಲಿ ಇಡಬಾರದು. ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಒಂದಕ್ಕಿಂತ ಹೆಚ್ಚು ಶಂಖ. ಒಂದಕ್ಕಿಂತ ಹೆಚ್ಚು ಶಂಖಗಳನ್ನು ಇಡಬಾರದು ಎಂದು ಹೇಳಲಾಗುತ್ತದೆ. ಹಲವಾರು ಶಂಖಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಮುರಿದ ಶಂಖವು ಇರಬಾರದು. ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಖಗಳಿದ್ದರೆ ಅದನ್ನು ತೆಗೆದು ಪವಿತ್ರ ನದಿಯಲ್ಲಿ ಎಸೆಯಿರಿ. ಹರಿದ ಧಾರ್ಮಿಕ ಪುಸ್ತಕಗಳು. ಶಂಖ, ಮುರಿದ ವಿಗ್ರಹ ಇತ್ಯಾದಿಗಳ ಹೊರತಾಗಿ ಹರಿದ ಧಾರ್ಮಿಕ ಪುಸ್ತಕಗಳನ್ನು ಪೂಜೆ ಕೋಣೆಯಲ್ಲಿ ಇಡಬಾರದು. ಪೂಜೆ ಕೋಣೆಯಲ್ಲಿ ಯಾವಾಗಲೂ ಹರಿಯದ, ಕೊಳೆಯಾಗದ ಧಾರ್ಮಿಕ ಪುಸ್ತಕಗಳನ್ನು ಇಡಬೇಕು. ನಿರ್ಮಾಲ್ಯ. ನಿರ್ಮಾಲ್ಯದಲ್ಲಿ ಹಾಳಾದ ಹೂಗಳು, ಹಾರಗಳು ಅಥವಾ ನಿರುಪಯುಕ್ತ ಪೂಜಾ ಸಾಮಗ್ರಿಗಳು ಬರುತ್ತವೆ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ವಾಸಕ್ಕೆ ಕಾರಣವಾಗುವುದರಿಂದ ಇವುಗಳನ್ನು ತಕ್ಷಣ ತೆಗೆದು ಹಾಕಬೇಕು. ತುಂಡಾದ ಅಕ್ಷತೆ. ಮುರಿದ ಅಥವಾ ತುಂಡಾದ ಅಕ್ಕಿಯಿಂದ ತಯಾರಿಸಿದ ಅಕ್ಷತೆಯನ್ನು ಎಂದಿಗೂ ಪೂಜಾ ಮನೆಯಲ್ಲಿ ಇಡಬೇಡಿ. ಹಾಗೆಯೇ ಹಳೆಯ ಅಕ್ಕಿಯನ್ನೂ ಇಡಬೇಡಿ. ಅಕ್ಕಿಯನ್ನು ಅರಿಶಿನದಲ್ಲಿ ಮಾತ್ರ ನೆನೆಸಿಡಿ. ಪೂರ್ವಜರ ಚಿತ್ರ. ನಿಮ್ಮ ಪೂರ್ವಜರ ಅಥವಾ ಪಿತೃಗಳ ಚಿತ್ರವನ್ನು ಅಥವಾ ಫೋಟೋವನ್ನು ನೀವು ಪೂಜಾ ಕೋಣೆಯಲ್ಲಿ ಇರಿಸಿದರೆ ಅದನ್ನು ತಕ್ಷಣ ತೆಗೆದುಹಾಕಿ. ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸತ್ತ ಕುಟುಂಬದ ಸದಸ್ಯರ ಚಿತ್ರವನ್ನು ಹೊಂದಿರುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಇದು ನಿಮಗೆ ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ. ಸಂತರ ಚಿತ್ರ ಅಥವಾ ವಿಗ್ರಹ. ಹಿಂದೂ ಧರ್ಮದಲ್ಲಿ ದೇವರನ್ನು ಮಾತ್ರ ಪೂಜಿಸುವ ಸಂಪ್ರದಾಯವಿದೆ. ಪೂಜೆ ಕೋಣೆಯಲ್ಲಿ ಯಾವುದೇ ಸಂತ ಅಥವಾ ಸನ್ಯಾಸಿಗಳ ವಿಗ್ರಹ ಅಥವಾ ಚಿತ್ರವನ್ನು ಇಡಬೇಡಿ. ಒಂದು ವೇಳೆ ನೀವು ಇವುಗಳನ್ನು ಇಟ್ಟುಕೊಳ್ಳಲು ಬಯಸಿದರೆ ನೀವು ಮನೆಯ ಯಾವುದೇ ಗೋಡೆಯ ಮೇಲೆ ಅವರ ಚಿತ್ರಗಳನ್ನು ಹಾಕಬಹುದು. ವಿಗ್ರಹವನ್ನು ಇರಿಸುವ ನಿಯಮ. ಮನೆಯಲ್ಲಿ 2 ಶಿವಲಿಂಗ, 3 ಗಣೇಶ ವಿಗ್ರಹ, 2 ಶಂಖ, 2 ಸೂರ್ಯ, 3 ದುರ್ಗಾ ವಿಗ್ರಹ, 2 ಗೋಮತಿ ಚಕ್ರ ಮತ್ತು 2 ಶಾಲಿಗ್ರಾಮವನ್ನು ಪೂಜಿಸುವುದರಿಂದ ಮನೆಯವರಿಗೆ ತೊಂದರೆ ಉಂಟಾಗುತ್ತದೆ. ಇದರೊಂದಿಗೆ ಕಾಳಿದೇವಿ, ಶನಿದೇವ ಮತ್ತು ಭೈರವನ ವಿಗ್ರಹವನ್ನು ಸಹ ಇಡಬಾರದು. ಅಷ್ಟು ಮಾತ್ರವಲ್ಲ, ಲಕ್ಷ್ಮೀದೇವಿಯ ನಿಂತಿರುವ ವಿಗ್ರಹವನ್ನು ಕೂಡ ದೇವರ ಕೋಣೆಯಲ್ಲಿ ಇಡಬಾರದು. ಮನೆಯ ದೇವರ ಕೋಣೆಯಲ್ಲಿ ಹೆಬ್ಬೆರಳಿನ ಗಾತ್ರಕ್ಕಿಂತ ದೊಡ್ಡ ಶಿವಲಿಂಗನನ್ನು ಇಡಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಬೆಳಗ್ಗೆ ದೇವರಿಗೆ ಅರ್ಪಿಸಿದ ಹೂಗಳನ್ನು ರಾತ್ರಿಯ ಮೊದಲು ತೆಗೆದುಹಾಕಬೇಕು.
ಒಣಗಿದ ಹೂಗಳನ್ನು ದೇವರ ಕೋಣೆಯಲ್ಲಿ ಇಡುವುದು ಅಥವಾ ದೇವರ ಮುಡಿಯಲ್ಲಿ ಇಡುವುದು ಅಶುಭ ಅಲ್ಲದೆ, ಒಣಗಿದ ಹೂಗಳನ್ನು ಸಹ ಕಾಲಕ್ಕೆ ಪೂಜಾ ಕೊಠಡಿಯಿಂದ ತೆಗೆದು ಹಾಕುತ್ತಿರಬೇಕು. ದೇವರ ಕೋಣೆಯಲ್ಲಿ ದೇವರ ದೊಡ್ಡ ಫೋಟೋವನ್ನು ಹಾಕಬಾರದು, ಆದರೆ ದೊಡ್ಡ ವಿಗ್ರಹಗಳನ್ನು ಇಡಬಾರದು. ಇದು ದಂಪತಿಗೆ ಒಳ್ಳೆಯದಲ್ಲ. ದೇವರ ವಿಗ್ರಹವನ್ನು ಎತ್ತರದಲ್ಲಿ ಇಡುವುದು ಸೂಕ್ತ. ದೇವರನ್ನು ಇಡುವ ಮಂಟಪ ನೆಲದಿಂದ ಕನಿಷ್ಠ 2 ಇಂಚು ಎತ್ತರವಿರಬೇಕು. ದೇವರ ವಿಗ್ರಹದ ಮೇಲೆ ಏನನ್ನು ಇಡುವುದು ಸರಿಯಲ್ಲ. ಏನನ್ನಾದರೂ ಇಟ್ಟಿದ್ದರೆ ಅದನ್ನು ತೆಗೆದು ಕೆಳಗೆ ಇಡಬೇಕು. ದೇವರ ಕೋಣೆಯಲ್ಲಿ ಅಲ್ಯೂಮಿನಿಯಂ ಅಥವಾ ಗಾಜಿನ ಪಾತ್ರೆಯಲ್ಲಿ ನೀರನ್ನು ಇಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ದೇವರನ್ನು ಇಡುವ ಜಾಗದ ಸುತ್ತ ಅಥವಾ ಪೂಜಾ ಮನೆಯಲ್ಲಿ ಕಸದ ಡಬ್ಬಗಳನ್ನು ಇಡಬಾರದು ಎಂದು ವಾಸ್ತು ಹೇಳುತ್ತದೆ. ಧೂಪ, ದೀಪ, ಅಗರಬತ್ತಿಗಳನ್ನು ಬೆಳಗಿಸಿದ ನಂತರ ಉಪಯೋಗಿಸಿದ ಬೆಂಕಿ ಕಡ್ಡಿಗಳನ್ನು ಅಥವಾ ಬೆಂಕಿ ಪೊಟ್ಟಣವನ್ನು ದೇವರ ಮನೆಯಲ್ಲಿ ಇರಿಸಿದರೆ ಪೂಜೆಯ ಫಲ ನಿಮಗೆ ಸಿಗದೆ ಹೋಗಬಹುದು. ಮನೆಯ ಮುಖ್ಯ ಬಾಗಿಲಿನ ಎದುರು ಪೂಜಾ ಕೋಣೆ ಇಡಬಾರದು. ಇದ್ದರೆ ಅದು ಪೂಜಾ ಕೋಣೆಯಲ್ಲಿ ಸೃಷ್ಟಿಯಾದ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ಪೂಜಾ ಕೋಣೆಯಲ್ಲಿ ಕತ್ತಲು ಇರಬಾರದು. ಕತ್ತಲಿರುವುದರಿಂದ ಮನೆ ಮಂದಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಸದಾ ದೀಪ ಬೆಳಗುವಂತೆ ನೋಡಿಕೊಳ್ಳಬೇಕು. ಮಲಗುವ ಕೋಣೆಯಲ್ಲಿ ಪೂಜಾ ಕೋಣೆ ಇರಬಾರದು. ಶೌಚಗೃಹದ ಋಣಾತ್ಮಕ ಶಕ್ತಿ ಪೂಜಾ ಕೋಣೆಯ ಶುಭ ವಾತಾವರಣವನ್ನು ಹಾಳು ಮಾಡುತ್ತದೆ. ಪೂಜಾ ಕೋಣೆಯ ಮೇಲೆ ಕೆಳಗೆ ಸ್ನಾನದ ಕೋಣೆ ನಿರ್ಮಿಸುವುದನ್ನು ತಪ್ಪಿಸಿ. ಮನೆಯ ಉತ್ತರ, ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿ ದೇವರ ಕೋಣೆ ಇರಲಿ. ಈ ಕೋಣೆಯ ಗೋಡೆ ಬಣ್ಣ ಬಿಳಿ, ನೀಲಂ ಅಥವಾ ತಿಳಿ ನೀಲಿ ಬಣ್ಣದಲ್ಲಿರಬೇಕು ಮತ್ತು ಅಮೃತ ಶಿಲೆಯು ಬಿಳಿಯಾಗಿರಬೇಕು ಎನ್ನುತ್ತದೆ ವಾಸ್ತು. ದೇವರ ಕೋಣೆಯನ್ನು ಶುಚಿಯಾಗಿ ಇರಿಸಿಕೊಳ್ಳುವುದು ಅಗತ್ಯ. ಕೈಕಾಲುಗಳನ್ನು ತೊಳೆಯದೆ ಒಳಗೆ ಹೋಗಬಾರದು ಎಂಬ ನಂಬಿಕೆ ಇದೆ. ದೇವರ ಸಾಮಗ್ರಿಗಳನ್ನು ಇರಿಸಲು ಮಾಡಿರುವ ಸ್ಥಳದಲ್ಲಿ ಅನಗತ್ಯ ವಸ್ತುಗಳನ್ನು ಇರಿಸಬಾರದು. ಚೂಪಾದ ವಸ್ತುಗಳು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ಚಾಕು, ಕತ್ತರಿ ಮುಂತಾದ ಯಾವುದೇ ರೀತಿಯ ಹರಿತವಾದ ವಸ್ತುಗಳನ್ನು ಇಡಬೇಡಿ. ಹಾಗೂ ಅರ್ಥವೇ ನೀಡದ ಪುಸ್ತಕಗಳಾಗಿರಬಹುದು ಅಥವಾ ಲೈಂಗಿಕತೆ, ಕೊಲೆ ಮುಂತಾದ ಕೆಟ್ಟ ಚಟಗಳಿಂದ ಸಂಬಂಧಿಸಿದ ಪುಸ್ತಕಗಳನ್ನು ನೀವು ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು. ದೇವರ ಕೋಣೆಯಲ್ಲಿ ನಾವು ಬಳಸುವ ಗಂಧ, ಅರಿಶಿನ, ಕುಂಕುಮ, ವಿಭೂತಿ ಇಡಬಾರದು. ಇದು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಹದಗೆಡಿಸುತ್ತದೆ. ಕೆಲವರು ದೇವರ ಮನೆ ಕ್ಲೀನ್ ಮಾಡಲು ಮಸಿ ಬಟ್ಟೆಗಾಗಿ ಬಳಸುವ ಅಥವಾ ನಾವು ಬಳಸಿದ ಟವಲ್, ಬಟ್ಟೆ ಇಟ್ಟುಕೊಂಡಿರುತ್ತಾರೆ ಮತ್ತು ಕ್ಲೀನ್ ಮಾಡಿದ ಬಳಿಕ ಆ ಬಟ್ಟೆಯನ್ನು ದೇವರ ಮನೆಯಲ್ಲಿ ಇಡಬಾರದು. ಹೀಗೆ ಮಾಡಿದರೆ ನೀವು ನಿಮ್ಮ ಜೀವನ ಪೂರ್ತಿ ಕಷ್ಟಗಳನ್ನು, ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ. ಒಟ್ಟಿನಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅನಗತ್ಯವೆನ್ನುವ ವಸ್ತುಗಳನ್ನು ಇಟ್ಟುಕೊಂಡರೆ ಅಥವಾ ಸೂಕ್ತವಲ್ಲದ ಭಂಗಿಯ ದೇವರ ವಿಗ್ರಹಗಳಿದ್ದರೆ ಈ ಕೂಡಲೇ ಅವುಗಳನ್ನು ಮನೆಯಿಂದ, ದೇವರ ಕೋಣೆಯಿಂದ ಹೊರಹಾಕಿ. ಇಲ್ಲವಾದರೆ ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.